ಎಲ್ರಿಗೂ ನಮಸ್ಕಾರ. ಸ್ಕೈವರ್ ಸ್ಟುಡಿಯೋಗೆ ಸ್ವಾಗತ. ಯಾರ್ಯಾರೆಲ್ಲ ಇನ್ನು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಓಕೆ, ಇವತ್ತಿನ ರೀಡಿಂಗು, ಇವತ್ತು ಜ್ಯೇಷ್ಠ ಹುಣ್ಣಿಮೆ. ನಾನು ಆಲ್ರೆಡಿ ಮಧ್ಯಾಹ್ನ ಒಂದು ವಿಡಿಯೋ ಹಾಕಿದ್ದೀನಿ. ಇವತ್ತು ಜ್ಯೇಷ್ಠ ಹುಣ್ಣಿಮೆಯಲ್ಲಿ ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಆಲೋಚನೆ ಏನಾಗಿರುತ್ತೆ? ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ವ್ಯಕ್ತಿ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿರ್ತಾರೆ. ಆ ಒಂದು ವ್ಯಕ್ತಿಯ ತಡರಾತ್ರಿಯ ಆಲೋಚನೆ ನಿಮ್ಮ ಬಗ್ಗೆ ಏನಾಗಿರುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತಾ ಕಂಪ್ಲೀಟ್ ವಾಚ್ ಮಾಡ್ಬೋದು, ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗಲ್ವ ಸ್ಕಿಪ್ ಕೂಡ ಮಾಡ್ಬೋದು. ಇವತ್ತು ಹುಣ್ಣಿಮೆಯ ರಾತ್ರಿಯಲ್ಲಿ ನಿಮ್ಮ ವ್ಯಕ್ತಿ ಏನನ್ನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ತಡರಾತ್ರಿಯ ಆಲೋಚನೆ ಏನಿರುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ನನ್ನ ನಂಬರ್ಗೆ ಮೆಸೇಜ್ ಹಾಕ್ಬೋದು. ಓಕೆ, ಈ ಒಂದು ಎನರ್ಜಿನ ರಿಸೀವ್ ಮಾಡೋಕ್ಕೆ ನೀವು ಹೇಳ್ತೀರಾ ಐ ರಿಸೀವ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ನನ್ನ ಕಾಮೆಂಟಲ್ಲಿ ತಿಳಿಸ್ತೀರಾ. ಓಕೆ, ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಆಲೋಚನೆ ಏನಾಗಿರುತ್ತೆ, ಈ ಹುಣ್ಣಿಮೆಯ ರಾತ್ರಿಯ ಆಲೋಚನೆ ಏನಾಗಿರುತ್ತೆ, ಪ್ರೆಸೆಂಟ್ ಸಿಚುವೇಶನ್, ಕರೆಂಟ್ ಸಿಚುವೇಶನ್ ಏನಿದೆ ಅನ್ನೋದು ನೋಡೋಣ. ಅವರ ಮನಸ್ಸಲ್ಲಿ ಏನಿದೆ, ಕ್ಲಾರಿಟಿ ಏನು ಬರುತ್ತೆ ಅನ್ನೋದು ಇಲ್ಲಿ ನೋಡೋಣ. ಓಕೆ, ಓಕೆ, ತಡರಾತ್ರಿಯ ಆಲೋಚನೆ ಏನಾಗಿರುತ್ತೆ ಇಲ್ಲಿ ನೋಡೋಣ. ನಿಮ್ಮ ವ್ಯಕ್ತಿಯ ಇವತ್ತು ಪವಿತ್ರವಾದ ಹುಣ್ಣಿಮೆ, ಹಾಗಾಗಿ ಈ ದಿನ ನಿಮ್ಮನ್ನು ನೆನಪು ಮಾಡ್ಕೊಂಡ್ರೆ ನಿಮ್ಮನ್ನು ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಇಲ್ಲಿ ಕ್ಲಾರಿಟಿ ನೋಡೋಣ. ಓಕೆ, ಓಕೆ, ಈ ಒಂದು ರೀಡಿಂಗಲ್ಲಿ ಫಸ್ಟ್ನೇ ಕಾರ್ಡ್ ಜಸ್ಟಿಸ್ ಬಂದಿದೆ. ಈ ಕಾರ್ಡ್ ಹೇಳೋದೇನೆಂದರೆ, ನಿಮ್ಮ ವ್ಯಕ್ತಿ ಈಗ ನಿಮ್ಮ ಸಂಬಂಧವನ್ನು ಉಳಿಸ್ಕೊಬೇಕು ಅನ್ನೋದು ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಹಿಂದೆ ನಿಮ್ಮ ಇಬ್ಬರ ನಡುವೆ ಏನೇ ಘಟನೆಗಳನ್ನು ನಡೆದಿರ್ಬೋದು, ಅದನ್ನು ತಪ್ಪು ಸರಿಗಳು ನಡೆದಿರ್ಬೋದು, ಅದನ್ನು ಸರಿ ಮಾಡಿಕೊಂಡು ಮುಂದೆ ನಿಮ್ಮ ಜೊತೆ ಚೆನ್ನಾಗಿರಬೇಕು ಅನ್ನೋದು ಅವರ ಎನರ್ಜಿಲಿ ಕಾಣಿಸ್ತಾ ಇದೆ. ನಿಮ್ಮೊಂದಿಗೆ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ನಂತರದಲ್ಲಿ ಅವರ ಎನರ್ಜಿಲಿ ಬರ್ತಾ ಇರೋದು, ನೀವು ಅವರ ಜೀವನದಲ್ಲಿ ಒಂದು ಅಮೂಲ್ಯವಾದ ವ್ಯಕ್ತಿ. ನಿಮ್ಮ ಬಗ್ಗೆ ತುಂಬಾ ಅವರು ಗೌರವ ಇದೆ, ಕಾಳಜಿ ಇದೆ, ಪ್ರೀತಿ ಇದೆ, ಭಾವನೆ ಇದೆ. ನಿಮ್ಮ ಸಂಬಂಧವನ್ನು ನಾನು ಉಳಿಸ್ಕೊಬೇಕು ಅಂದ್ಬಿಟ್ಟು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಇತ್ತೀಚೆಗಂತೂ ಅವ್ರಿಗೆ ತುಂಬಾ ನೀವು ನೆನಪಾಗ್ತಾ ಇದ್ದೀರಾ. ಅವರು ಕೆಲಸ ಮಾಡ್ತಾ ಇರ್ಬೋದು, ಜವಾಬ್ದಾರಿಗಳೇ ಆಗಿರ್ಬೋದು, ಆ ಬ್ಯುಸಿಲೂ ಕೂಡ ನಿಮ್ಮ ನೆನಪು ಅವರನ್ನು ಬಿಡ್ತಾ ಇಲ್ಲ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನಂತರದಲ್ಲಿ ತಡರಾತ್ರಿಯಲ್ಲಿ ಅವರು ನಿಮ್ಮ ಬಗ್ಗೆ ತುಂಬ ಆಳವಾಗಿ ಯೋಚಿಸ್ತಾ ಇರ್ತಾರೆ. ನಿಮ್ಮ ನೆನಪು, ನಿಮ್ಮ ಮಾತು, ನಿಮ್ಮ ಜೊತೆ ಕಳೆದ ಕ್ಷಣಗಳು ಮತ್ತೆ ಮತ್ತೆ ಅವ್ರ ಮನಸ್ಸಿನಲ್ಲಿ ಬರ್ತಾ ಇರೋ ಅಂಥದ್ದು. ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಇರಲ್ಲ, ಎಷ್ಟೋ ದಿನ ನಿಮ್ಮ ನೆನಪು ಒಂದು ಯೋಚನೆ ಮಾಡ್ತಾ ಕಣ್ಣಲ್ಲಿ ನೀರು ಹಾಕಿರೋ ಅಂತಹ ಒಂದು ಘಟನೆಗಳು ಕೂಡ ಇಲ್ಲಿ ಇದೆ. ಕೆಲವರಿಗೆ ಇದು ಅತಿಯಾಗಿ ಅಟ್ಯಾಚ್ಮೆಂಟ್ ಕೂಡ ಆಗಿದ್ದಾರೆ. ಅವರು ನಿಮ್ಮನ್ನು ಬಿಟ್ಟಿರೋಕ್ಕೆ ಆಗ್ದಲೇ ಇರೋವಂಥ ಸಂದರ್ಭವೂ ಕೂಡ ಇದೆ. ಆದರೆ ಅದನ್ನು ಅವ್ರಿಗೆ ಹೇಳ್ಕೊಳ್ಳೋ ಅಂಥ ಇದರಲ್ಲಿಲ್ಲ, ಆ ರೀತಿಯಲ್ಲಿ ಅವರು ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನಂತರದಲ್ಲಿ ಸ್ಟಾರ್ ಕಾರ್ಡ್ ಬಂದಿದೆ, ನೋಡ್ತಾ ಇರ್ಬೋದು. ಇದು ಪವರ್ಫುಲ್ ಕಾರ್ಡ್ ಅಂತ. ನಿಮ್ಮ ವ್ಯಕ್ತಿ ಇನ್ನೂ ನಿಮ್ಮ ಸಂಬಂಧದ ಬಗ್ಗೆ ತುಂಬ ಆಸೆ ಇಟ್ಕೊಂಡಿದ್ದಾರೆ. ಎಲ್ಲನೂ ಸರಿ ಮಾಡ್ಕೊಬೇಕು, ಮತ್ತು ಒಳ್ಳೆಯ ಸಮಯ ಬರಬೇಕು, ನಿಮ್ಮೊಂದಿಗೆ ನಾನು ಒಂದು ನಂಬಿಕೆಯಿಂದ ಇರಬೇಕು, ನಿಮ್ಮ ಜೊತೆ ಸಂತೋಷವಾಗಿರಬೇಕು, ಮುಂದಿನ ಭವಿಷ್ಯದಲ್ಲಿ ಇಬ್ಬರು ಕೂಡ ಚೆನ್ನಾಗಿರಬೇಕು ಅನ್ನೋದು ಕೂಡ ಒಂದು ಕ್ಲಾರಿಟಿಯನ್ನು ತಗೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ.
ಹೊರಗಡೆ ತುಂಬ ಬಲವಾಗಿ ಕಾಣಿಸ್ತಾರೆ. ಆದರೆ ತುಂಬ ಒಳಗಾಗಿ ತುಂಬಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾ ಕುಗ್ಗೋಗಿದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಹಾಗಾಗಿ ಒಂದು ಸರಿಯಾದ ಸಮಯಕ್ಕಾಗಿ ಅವರು ನಿಮ್ಮೊಂದಿಗೆ ಬರಬೇಕು ಅನ್ನೋದು ಕಾಯ್ತಾ ಇದ್ದಾರೆ. ಹಳೆಯ ನೋವು, ತಪ್ಪು ಅಥವಾ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದನ್ನೆಲ್ಲ ಮರೆತುಬಿಟ್ಟು ಒಂದು ಹೊಸ ಆರಂಭದ ಕಡೆಗೆ ನಿಮ್ಮ ಜೀವನ ಸಾಗಿ ಬರ್ತಿದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಬರ್ತಾ ಇದೆ. ರಾತ್ರಿ ಹೊತ್ತು ತುಂಬಾ ನಿಮ್ಮ ಬಗ್ಗೆ ಆಲೋಚನೆಯನ್ನು ಮಾಡ್ತಾರೆ, ತುಂಬಾ ನೆನಪು ಮಾಡ್ಕೊತಾರೆ, ತುಂಬಾ ಮಿಸ್ ಮಾಡ್ಕೊತಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಇದೆ. ನಂತರದಲ್ಲಿ ತಡರಾತ್ರಿ ಅವರಿಗೆ ಆತಂಕ ಜಾಸ್ತಿ ಆಗುವಂಥದ್ದು, ಚಿಂತೆ ಜಾಸ್ತಿ ಆಗುವಂಥದ್ದು, ಪಶ್ಚಾತ್ತಾಪ ತುಂಬಾ ಕಾಡೋ ಅಂಥದ್ದು ಅವ್ರಿಗಾಗ್ತಾ ಇದೆ. ನಾನು ಏನಾದರೂ ತಪ್ಪು ಮಾಡಿದ್ನ ಅಂತ ಅವ್ರಿಗೆ ಅವರೇ ಎಷ್ಟೋ ಸತಿ ಅನ್ಕೊತಾರೆ. ನಂತರ ಈ ಸಂಬಂಧ ಕಳೆದು ಹೋಗುತ್ತಾ ಅಥವಾ ಇರುತ್ತಾ ಅನ್ನೋದು ಅವ್ರಿಗೆ ಅವರು ಪ್ರಶ್ನೆನೂ ಕೂಡ ಮಾಡ್ಕೊತಾ ಇದ್ದಾರೆ. ಆದರೆ ಕೆಲವೊಮ್ಮೆ ಅವರ ಭಾವನೆಗಳು ಹಿಂಜರಿತಾ ಇದೆ. ಮೌನವಾಗಿರೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅನ್ನೋದು ಇಲ್ಲಿ ಒಂದು ಕ್ಲಾರಿಟಿ ಕಾಣ್ತಾ ಇದೆ. ನಿಮ್ಮ ವ್ಯಕ್ತಿ ನಿಮ್ಮನ್ನು ಮರ್ತಿಲ್ಲ, ಖಂಡಿತವಾಗಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬಾ ಒಳ್ಳೆ ಗೌರವ, ಆಕರ್ಷಣೆ, ಆಸೆ ಎಲ್ಲನೂ ಕೂಡ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಹುಣ್ಣಿಮೆಯ ಶಕ್ತಿ ಅವರಿಗೆ ತಮ್ಮ ಭಾವನೆಯ ಬಗ್ಗೆ ಸ್ಪಷ್ಟತೆ ತರುವಂತಹ ಸರಿಯಾದ ಸಮಯ ಅಂತ ಇದು ಹೇಳ್ತಾ ಇದೆ. ಈ ಹುಣ್ಣಿಮೆ ನಿಮಗೆ ಅದ್ಭುತವಾದ ಒಂದು ಸುಂದರವಾದ ಜೀವನವನ್ನು ಮತ್ತೆ ಕೊಡುತ್ತೆ ಅನ್ನೋದು ಇಲ್ಲಿ ಕ್ಲಾರಿಟಿ ಇದೆ. ಹಾಗಾಗಿ ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಬರ್ತಾರೆ, ನಿಮ್ಮಿಬ್ಬರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಅದ್ಭುತವಾದ ಹುಣ್ಣಿಮೆ ನಿಮಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದೆ ಅಂತ ಹೇಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.